ಟೈಮ್ ಆಗ್ಬಿಡೋದು. ಲೊಕೇಶನ್ ಕಳಿಸಿ ನೋಡ್ಕೊಂಡ್ರಿ. ಹಲೋ, ಲೊಕೇಶನ್ ಕಳಿಸಿ ನೋಡಿ. ಹಾಂ, ಸರಿ ಆಯಿತು. ಯಾಕೆ ಬಂದಿದ್ದಾರೆ? ಎಷ್ಟು ಇದೀನಿ ಸರ್. ನಾನು ಕಾಲ್ ಮಾಡ್ತೀನಿ. ನಮ್ಮಲ್ಲೇ ಸೂಪರ್ ಸ್ಟಾರ್ ಅಂದರೆ ಪ್ರತಿಯೊಬ್ಬ ಪೇರೆಂಟ್ಸು ಮಕ್ಕಳು ಹಂಗಾಗಬೇಕು ಹೀಗಾಗಬೇಕು ಅಂತ ಕನಸಿರ್ತಾರೆ. ಆದರೆ ಆ ಕನಸನ್ನು ದಾಟಿ ಮಕ್ಕಳು ಏನೋ ಒಂದು ಅಚೀವ್ ಮಾಡೋಷ್ಟು ಪ್ರಿಪೇರ್ ಇರ್ತಾರೆ ಅಂತ ಹೇಳೋದಕ್ಕೆ ಹೋಗ್ತಾ ಮುಖ್ಯ ಪಾತ್ರದಲ್ಲಿ ನಮ್ಮ ಎಜುಕೇಷನ್ ಮಾಡ್ತಿದ್ದಾರೆ ಮಲ್ಲಿಕಾರರು, ಆಮೇಲೆ ಸುಬ್ರಹ್ಮಣ್ಯ ಅವರು ವೈದ್ಯಕಾರಿ ಮಾಡ್ತಿದ್ದಾರೆ, ಚಂದ್ರರಾಜ್ ಅವರು ಹೀರೋಡ್ ಮಾಡ್ತಾಯಿದ್ದಾರೆ. ಈ ಸಿನಿಮಾದಲ್ಲಿ 3 ಸಾಂಗ್ ಇದೆ. ಕೆವಿನ್ ಅಂತ ಹೇಳಿದ್ರು, ಅವ್ರು ಸಪೋರ್ಟ್ ಮಾಡಿದ್ದಾರೆ. ಸಾಹಿತ್ಯನ ನಮ್ಮ ಲಕ್ಷ್ಮಣ್ ದೋಸ್ತ ಬಂದಿದ್ದಾರೆ, ಅದ್ಭುತವಾಗಿ ಬಂದಿದ್ದಾರೆ. ನಮಸ್ಕಾರ ಅದ್ಭುತವಾದ ಲೆನ್ಸ್ನಲ್ಲಿ ಅವ್ರು ಕೊಟ್ಟಿದ್ದಾರೆ. ಶೂಟಿಂಗು ಬೆಂಗಳೂರಲ್ಲೇ ಈಗ 25 ಅಂತ ಪ್ಲಾನ್ ಮಾಡಿದ್ದೀವಿ. ಎಲ್ಲ ಬೆಂಗಳೂರಿನಲ್ಲಿ ಇರುತ್ತೆ. ಇವತ್ತು ಒಂದು ಸಿನಿಮಾದ ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸ್ನ ಶೂಟ್ ಮಾಡ್ತಿದ್ದೀವಿ. ಇದು ಮೇಜರಾಗಿ ರಿಯಾಲಿಟಿ ಶೋಗಳಲ್ಲಿ ಮಾಡಿರೋದು. ನಾವೇನು ಮಾಡಿದ ಸಿನಿಮಾದಲ್ಲಿ ಅಮ್ಮನಿಗೆ ಮಗುನ ಸೂಪರ್ ಸ್ಟಾರ್ ಮಾಡಬೇಕು ಅಂತ ಇಷ್ಟ, ಹೆಂಗೋ ಬರಬೇಕು ಅಂತ. ಸಿಂಗಿಂಗು, ಡ್ಯಾನ್ಸಿಂಗು, ಆ್ಯಕ್ಟಿಂಗು ಎಲ್ಲರೂ ಮಾಡ್ತಾ ಇರ್ತಾರೆ. ಸೊ ಅವಾಗ ಒಂದು ಸ್ವಲ್ಪ ಏನಾಗುತ್ತೆ, ಎಲ್ಲ ಮಾಡ್ಕೊಂಡ್ರೆ ಏನೋ ಬರೋದು, ಎಲ್ಲ ಒಂದೊಂದು ಫೋಕಸ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು ಅಂತ ಆ ಥರ. ಆ ಫ್ಯಾಮಿಲಿ ಡ್ರಾಮಾ ಇದೆ ಸರ್. ಮೇಜರಾಗಿ ಅದೊಂದು ರಿಯಾಲಿಟಿ ಶೋ ಒಂದು ಮೇನ್ ಬೇಸಿಕ್ಕು. ಆ ಮಗು ಕೊಡೋ ಯಾತನೆ, ವೇದನೆ, ಅದರಿಂದ ಹೆಂಗೆ ಹೊರಗಡೆ ಬರ್ತಾಳೆ, ಅದು ಬಿಟ್ಟು ಏನು ಅಚೀವ್ ಮಾಡ್ತಾಳೆ, ಅದು ಮೇಜರ್ ಕಂಪ್ನಿ ಸಿನಿಮಾದಲ್ಲಿ. ಹಾಂ ಹಾಂ ಸರ್, ಹಾಂ ಸರ್. ಅದ್ರ ಬಗ್ಗೆ ಅಷ್ಟೊಂದು ಡಿಫ್ರೆಂಟ್ ಇಲ್ಲ. ಸಿಂಪಲ್ ಫೋಟೋಸ್ ಇದೆ, ಬಟ್ ಡೆಪ್ತಾಗಿ ಹೋಗ್ತಾ ಇಲ್ಲ. ಡೆಪ್ತಾಗಿ ಜೊತೆ ಮಕ್ಕಳು ಮನಸ್ಸು ಮತ್ತು ಅವರು ಅಪ್ಪ ಅಂಕಡಿಗೆ ಮಾಡೋದು ಅಚೀವ್ಮೆಂಟ್ ಅಲ್ಲ, ಅವ್ರಿಗೆ ಇಷ್ಟಪಟ್ಟು ಅದು ಮಾಡೋದಕ್ಕೆ ಅಚೀವ್ಮೆಂಟ್ ಮಾಡ್ಬೋದು. ಎಲ್ಲ ಅಂದರೆ ಬೇರೆ ಎಲ್ಲರೂ ಅಚೀವ್ ಮಾಡ್ಬೋದು. ಕೇವಲ TV ಪ್ರೋಗ್ರಾಮು, ಆ್ಯಕ್ಟಿಂಗು, ಡ್ಯಾನ್ಸಿಂಗು, ಸಿಂಗಿಂಗ್ ಇಷ್ಟೇ ಎಲ್ಲ ಅಚೀವ್ಮೆಂಟ್ ಅಂದರೆ ಅದು ಬಿಟ್ಟು ಭಾಳ ದಾರಿಗಳಿದೆ ಅಂತ ಮಾಡ್ತಾರೆ. ಇದೊಂದು ಮೇಜರ್ ಫೋಕಸ್ ಅಂತ. ಇನ್ನು ಮಿಕ್ಕಿರೋದಕ್ಕೆ ಚಿಕ್ಕಾಗಿ ಚೆಕ್ ಮಾಡ್ತೀವಿ. ಹುಡುಗಿ ನಂಗೆ ಸೀತಾರಾಮ ಸೀರಿಯಲ್ ನೋಡೋದ್ರಿಂದ ನಂಗೆ ಭಾಳ ಲೈಕು. ಅದೇನೋ ಪರ್ಫಾರ್ಮೆನ್ಸ್ ಒಂದು ಎಲ್ಲರೂ ಸರಿಯೋ ಥರ ಕ್ಯಾರೆಕ್ಟರ್ ಅಲ್ಲ. ನಾನು ಸ್ಟೋರಿ ಬರಬೇಕಾದ್ರೂ ಅವರೇ ಹೇಳ್ತಿದ್ದೆ, ಆಮೇಲೆ ನಮ್ಮ ಪ್ರೊಡ್ಯೂಸರು ಅವ್ರಿಗೇ ಮಾಡ್ತಾರೆ. ಸೊ ಇಲ್ಲ ಸಾಂಗ್ ಮಾಡಿದ್ದೀವಿ ಸರ್. ಸೀಪರ್ ಕ್ರೇಜಿ ಸ್ಟಾರ್ ಅಂತ ಸಾಂಗ್ ಮಾಡಿದ್ದೀವಿ. ಖುಷಿ ಅಂತ ಹುಡುಗಿ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನಾವು ಖುಷಿ ಅದಷ್ಟು ಖುಷಿ. ನಮಸ್ಕಾರ. ಇದೆಲ್ಲ ಹಾಗೆ ನಾನು ಕವಿ ಮತ್ತು ಕಾವ್ಯ ಲೋಕದಲ್ಲಿ ಮಾಡ್ತಾರೆ. ನಾನು ಸಾಮಾನ್ಯ ನನ್ನ ಭಾವಗೀತೆಗಳು ತುಂಬ ಕೇಳಾಕ್ತೀನಿ. ನನ್ನ ಭಾವಗೀತೆಗಳನ್ನೇ ಚಿತ್ರಗೀತೆ ಕೇಳಾಕ್ಕೊಳ್ಳೋದು ಭಾವಗೀತೆ ಹೋಗ್ತು ಚಿತ್ರಗೀತೆ ಮಾಡಿಲ್ಲ. ಅದೇ ಸಿನಿಮಾಕ್ಕೆ ಅಂತ ನಾನು ಬರೆದದ್ದು ಭಾಳ ಅಪರೂಪ. ಮುಂಚೆ ಒಂದು ಮಕ್ಕಳ ಸಿನಿಮಾ ಮಾಡಿದೆ. ಈ ಥರ ಈ ಮಾಧವನಂತೆ ನನಗೆ ಒಂದು ಯಾವುದೋ ಹಾಡು ಪರಿಚಯ ಆಗಿದೆ. ಅದೊಂದು ನೀವೇ ಹಾಡ್ತಿದೆ ಅಂತ ಹೇಳಿದೆ. ಆಮೇಲೆ ಆ ಸಿನಿಮಾದ ಟೀಮ್ ಕೇಳಿದಾಗ ನನಗೆ ಭಾಳ ಇಷ್ಟ ಆಯಿತು. ಹೇಗೆ ಇವತ್ತು
ತಂದೆ ತಾಯಿ ಅದು ತಾಯಿ ತಾಯಿಯರಿಗೆ ಅದು ಮಗಳು ನಾವು